ಎಲ್ಲರಿಗೂ ನಮಸ್ಕಾರ. ನೀವು ನಂಬುತ್ತೀರೋ ಇಲ್ಲವೋ, ಈ ಡಿಸೆಂಬರ್ನಲ್ಲಿ ಮಕರ ರಾಶಿಯವರಿಗೆ ಈ ವಿಡಿಯೋದಲ್ಲಿ ಹೇಳಿದಂತೆಯೇ ಸಂಭವಿಸಲಿದೆ. ಇದು ಕೇವಲ ಜ್ಯೋತಿಷ್ಯ ಸಂದೇಶವಲ್ಲ, ಇದು ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ಬರಲಿದೆ ಎಂಬುದಕ್ಕೆ ಪರಮಾತ್ಮನಿಂದ ಬಂದ ಸಂದೇಶವಾಗಿದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಏನಾಗಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಬರಲಿವೆ, ಆ ವ್ಯಕ್ತಿ ಯಾರು ಮತ್ತು ಅವರ ಪ್ರಭಾವ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇದನ್ನೆಲ್ಲ ಆಳವಾಗಿ ತಿಳಿದುಕೊಳ್ಳೋಣ. ನಿಮ್ಮದ್ದು ಸರಳವಾದ ರಾಶಿಯಲ್ಲ. ಆದ್ದರಿಂದ ಒಂದು ವಿನಂತಿ, ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟುಬಿಡದೆ ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಿ. ಆಗ ಮಾತ್ರ ನೀವದರ ಸಾರ ಮತ್ತು ಶುಭ ಫಲಿತಾಂಶಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವಿರಿ. ಸಕಾರಾತ್ಮಕ ಮನೋಭಾವ ಮತ್ತು ನಿಮ್ಮೊಳಗೆ ಹೊಸ ಶಕ್ತಿ ಹರಿಯಲು ಈ ಮಾತುಗಳನ್ನು ಕೇಳುವುದು ಬಹಳ ಮುಖ್ಯ. ಈ ವಿಡಿಯೋವನ್ನು ನೋಡುವಾಗ ದೇವರಲ್ಲಿ ನಂಬಿಕೆ ಇರಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ನೆಚ್ಚಿನ ದೇವರ ಬಗ್ಗೆ ಯೋಚಿಸಿ. ವಿಶೇಷವಾಗಿ ನಿಮ್ಮ ಮನೆದೇವರನ್ನು ನೆನೆದು ಆ ದೇವರ ಕರುಣೆ ಮತ್ತು ಅನುಗ್ರಹವು ನಮ್ಮೆಲ್ಲರ ಮೇಲೂ ಇರಲಿ ಎಂದು ಹಾರೈಸಿ. ನಿಮ್ಮ ಹೃದಯದಿಂದ ನಿಮ್ಮ ಮನೆದೇವರ ಹೆಸರನ್ನು ಕಮೆಂಟ್ ಮಾಡಿ. ಆ ಭಗವಂತನ ಹೆಸರಿನ ಪಠಣವು ನಿಮ್ಮ ಸಂಕಲ್ಪವನ್ನು ಬಲಪಡಿಸುತ್ತದೆ ಮತ್ತು ಜೀವನದಲ್ಲಿ ನಿಮ್ಮೊಂದಿಗೆ ನಿಲ್ಲುತ್ತದೆ. ಈಗ ಮಕರ ರಾಶಿಯವರು ಅವರ ಜೀವನವನ್ನು ಹೇಗೆ ಪ್ರವೇಶಿಸುತ್ತಾರೆ ಮತ್ತು ಮುಂದಿನ ಅದ್ಭುತ ದಿನಗಳು ಹೇಗಿರುತ್ತವೆ ಎಂದು ನೋಡೋಣ. ಮಕರ ರಾಶಿಯವರು ಕಠಿಣ ಪರಿಶ್ರಮದಿಂದ ಜನಿಸುತ್ತಾರೆ. ಅವರು ಅವಿಶ್ರಾಂತ ಹೋರಾಟದ ಮನೋಭಾವವನ್ನು ಹೊಂದಿರುತ್ತಾರೆ. ಅವರು ಕೇವಲ ಶ್ರಮಶೀಲ ಜನರಲ್ಲ, ಅವರು ತಮ್ಮ ಚಾಪು ಮೂಡಿಸಲು ಮತ್ತು ಅವರು ಮಾಡುವ ಎಲ್ಲದರಲ್ಲೂ ವಿಶೇಷವಾದದ್ದನ್ನು ಸೃಷ್ಟಿಸಲು ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ. ರಾಶಿ ಚಕ್ರದಲ್ಲಿ 10ನೇ ಸ್ಥಾನದಲ್ಲಿರುವ ಈ ಮಕರ ರಾಶಿ ಚಕ್ರಚಿಹ್ನೆಯ ಅಧಿಪತಿ ಶನಿದೇವನು. ಅವನ ತೇಜಸ್ಸು, ಶಕ್ತಿ ಮತ್ತು ಅಧಿಕಾರವು ಈ ರಾಶಿಚಕ್ರ ಚಿಹ್ನೆಯ ಜನರಲ್ಲಿ ಸ್ಪಷ್ಟವಾಗಿ ಪ್ರತಿಫಲಿಸುತ್ತದೆ. ನ್ಯಾಯಫಲದ ಅನುಗ್ರಹವು ಯಾವಾಗಲೂ ಅವರ ಮೇಲೆ ಇರುತ್ತದೆ. ಆದ್ದರಿಂದ ಅವರು ಜೀವನದಲ್ಲಿ ಎಷ್ಟೇ ಕಷ್ಟಗಳನ್ನು ಎದುರಿಸಿದರೂ ಯಶಸ್ಸು ಅಂತಿಮವಾಗಿ ಅವರಿಗೆ ಬರುತ್ತದೆ. ಕೆಲವೊಮ್ಮೆ ಅವರಿಗೆ ತಮ್ಮ ಅದೃಷ್ಟ ತಿಳಿಯದಿರಬಹುದು, ಆದರೆ ಅವರು ಹಿಂತಿರುಗಿ ನೋಡಿದಾಗ ಅವರು ಅನೇಕ ಅಪಾಯಗಳನ್ನು ಜಯಿಸಿದ್ದಾರೆ ಮತ್ತು ಅನಿರೀಕ್ಷಿತ ಸಮಯದಲ್ಲಿ ದೈವಿಕ ಸಹಾಯವನ್ನು ಪಡೆದಿದ್ದಾರೆ. ಇದೆಲ್ಲವೂ ಅವರನ್ನು ಆಶ್ಚರ್ಯಗೊಳಿಸುತ್ತದೆ. ಯಾವುದೋ ಅದೃಶ್ಯ ಶಕ್ತಿಯು ಅವರನ್ನು ರಕ್ಷಿಸುತ್ತಿದೆ ಎಂದು ಅವರು ಭಾವಿಸುತ್ತಾರೆ. ಅವರ ನೋಟವು ಆಕರ್ಷಕವಾಗಿದೆ ಮತ್ತು ರಜಸ್ಸಿನಿಂದ ತುಂಬಿದೆ. ಅವರ ಮುಖದಲ್ಲಿ ದೈವಿಕ ಕಾಂತಿಯೂ ಮತ್ತು ಅನುಗ್ರಹವೂ ಹೊಳೆಯುತ್ತದೆ. ಲಕ್ಷ್ಮೀದೇವಿಯ ಕರುಣಾಳು ಮತ್ತು ಆಹ್ಲಾದಕತೆಯು ಮಹಿಳೆಯರ ಮುಖದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವರ ನೋಟವು ಗಂಭೀರ ಮತ್ತು ಆಳವಾಗಿದೆ. ಅವರ ಕಣ್ಣುಗಳಲ್ಲಿ ಒಂದು ಚುಕ್ಕೆಯಂತೆ ಸ್ಪರ್ಶಿಸುವ ಶಕ್ತಿಯಿದೆ. ಆದ್ದರಿಂದ ಅವರ ಜೀವನವು ಕಷ್ಟಗಳಿಲ್ಲದೇ ಇಲ್ಲ, ಸಣ್ಣ ಸಮಸ್ಯೆಗಳಲ್ಲ, ಅವರನ್ನು ಮಾನಸಿಕ ಮತ್ತು ದೈಹಿಕವಾಗಿ ಪರೀಕ್ಷಿಸುವ ದೊಡ್ಡ ಸವಾಲುಗಳು. ಆದರೆ ಶನಿದೇವರ ಅನುಗ್ರಹದಿಂದಾಗಿ ಆ ಕಷ್ಟಗಳು ಅವರನ್ನು ಸಂಪೂರ್ಣವಾಗಿ ಹಾನಿಗೊಳಿಸುವುದಿಲ್ಲ. ಅದೇ ಕಷ್ಟಗಳು ಅವರನ್ನು ಬಲಿಷ್ಠರು ಮತ್ತು ಧೈರ್ಯಶಾಲಿಗಳನ್ನಾಗಿ ಮಾಡುತ್ತವೆ. ಅವರು ಬಾಲ್ಯದಿಂದಲೇ ಏರಿಳಿತಗಳನ್ನು ಎದುರಿಸುತ್ತಾರೆ. ಬೀಳುವುದು ಮತ್ತು ಮತ್ತೆ ಎದ್ದೇಳುವುದು ಅವರ ಜೀವನದ ನೈಸರ್ಗಿಕ ಗುಣ. ಶೈಕ್ಷಣಿಕ ಜೀವನ, ಉದ್ಯೋಗ, ಸಂಬಂಧಗಳು, ಅವರು ಒಂದಲ್ಲ ಒಂದು ರೂಪದಲ್ಲಿ ದ್ರೋಹ ಮತ್ತು ಕಠಿಣ ಪಾಠಗಳನ್ನು ಎದುರಿಸುತ್ತಾರೆ. ಆದರೆ ಆ ಅನುಭವಗಳು ಅವರನ್ನು ವಜ್ರದಂತೆ ಪರಿಷ್ಕರಿಸುತ್ತವೆ. ಅವರು ಆ ಅನುಭವಗಳ ಸಾರವನ್ನು ಸ್ವೀಕರಿಸುತ್ತಾರೆ, ಅವುಗಳನ್ನು ಪಾಠಗಳಾಗಿ ಪರಿವರ್ತಿಸುತ್ತಾರೆ ಮತ್ತು ಪರಿಶ್ರಮದಿಂದ ಮುಂದುವರಿಯುತ್ತಾರೆ. ಅವರು ತಮ್ಮ ಗುರಿಗಳನ್ನು ಸಾಧಿಸುತ್ತಾರೆ ಮತ್ತು ಉನ್ನತ ಸ್ಥಾನವನ್ನು ತಲುಪುತ್ತಾರೆ. ಒಮ್ಮೆ ಅವರನ್ನು ಕೀಳಾಗಿ ನೋಡುತ್ತಿದ್ದವರು ಸಹ ಆಶ್ಚರ್ಯಚಕಿತರಾಗುತ್ತಾರೆ. ಈ ವ್ಯಕ್ತಿ ಎಲ್ಲಿಂದ ಬಂದನು ಎಂದು ಅವರು ಕೆಳಮಟ್ಟದಿಂದ ಎದ್ದು ಗೌರವಾನ್ವಿತ ಸ್ಥಾನವನ್ನು ಸಾಧಿಸುತ್ತಾರೆ. ಅವರ ಸುತ್ತಮುತ್ತಲಿನವರು ಸಹ ಅವರ ಬೆಳವಣಿಗೆ, ಆದಾಯ ಮತ್ತು ಖ್ಯಾತಿಯನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ. ಅವರ ಬಳಿ ಆ ಶಕ್ತಿ ಇದ್ದರೆ ಯಾರೂ ಅವರನ್ನು ತಡೆಯಲು ಸಾಧ್ಯವಿಲ್ಲ. ಅದೇ ರೀತಿ ಈ ತಿಂಗಳು ಮಕರ ರಾಶಿಯವರಿಗೆ ದೈವಿಕ ಬದಲಾವಣೆಯ ಸಮಯ. ಆ ಬದಲಾವಣೆಯು ನಿಮ್ಮ ಜೀವನವನ್ನು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ. ಎಲ್ಲ ವಿಷಯಗಳಲ್ಲಿಯೂ ಕಾಲ ನಿಮ್ಮ ಪರವಾಗಿ ತಿರುಗುತ್ತದೆ ಮತ್ತು ನೀವು ಅದ್ಭುತ ಹಂತವನ್ನು ಪ್ರವೇಶಿಸುವಿರಿ. ಹಿಂದೆ ನೀವು ಗಂಭೀರ ಅವಮಾನಗಳು, ನಿಂದೆಗಳು ಮತ್ತು ನಿರಾಸೆಗಳನ್ನು ಎದುರಿಸಿರಬೇಕು. ನಿಮ್ಮನ್ನು ಕೀಳಾಗಿ ನೋಡುತ್ತಿದ್ದ ಮತ್ತು ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಿದವರು ಈಗ ನಿಮ್ಮ ಬೆಳವಣಿಗೆಯಿಂದ ಆಶ್ಚರ್ಯಚಕಿತರಾಗುತ್ತಾರೆ. ಇವರು ಈಗ ನಿಮ್ಮ ಸಹಾಯಕ್ಕಾಗಿ, ನಿಮ್ಮ ಬೆಂಬಲಕ್ಕಾಗಿ, ದಯೆಯ ಮಾತುಗಾಗಿ ನಿಮ್ಮ ಬಳಿಗೆ ಬರುತ್ತಾರೆ. ಇದು ವಿಧಿಯಾಡಿದ ವಿಚಿತ್ರ ನಾಟಕದಂತೆ. ನಂತರ ಅವರು ನಿಮ್ಮನ್ನು ಹೊಗಳುತ್ತಾರೆ, ನಿಮ್ಮ ಶ್ರೇಷ್ಠತೆಯನ್ನು ಗುರುತಿಸುತ್ತಾರೆ ಮತ್ತು ಹಳೆದನ್ನೆಲ್ಲ ಮರೆತು ಬಿಡೋಣ ಎಂದು ಹೇಳುತ್ತಾ ಹತ್ತಿರವಾಗಲು ಪ್ರಯತ್ನಿಸುತ್ತಾರೆ. ಆದರೆ ಇಲ್ಲಿ ನೀವು ತುಂಬಾ ಜಾಗರೂಕರಾಗಿರಬೇಕು. ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಅವಮಾನಿಸಿದವರನ್ನು ಮತ್ತು ಈಗ ಅಗತ್ಯವಿರುವಲ್ಲಿ ನಿಮ್ಮ ಬಳಿಗೆ ಬರುವಂತಹ ಜನರನ್ನು ನೋಡಿ ತಕ್ಷಣ ಕರಗಬೇಡಿ. ಅಂತಹ ಜನರನ್ನು ಸಾಧ್ಯವಾದಷ್ಟು ದೂರದಲ್ಲಿ ಇಟ್ಟುಕೊಳ್ಳಿ. ಅವರ ಅಗತ್ಯವು ಈಡೇರಿದ ನಂತರ ಅವರು ನಿಮ್ಮನ್ನು ಬಿಟ್ಟು ಹೋಗುವುದು ಸಹಜ. ಆದ್ದರಿಂದ ಅಂತಹ ಜನರನ್ನು ಸಂಪೂರ್ಣವಾಗಿ ಪಕ್ಕಕ್ಕಿಟ್ಟುಕೊಳ್ಳಿ. ಚಿಕ್ಕ ವಯಸ್ಸಿನಲ್ಲಿ ನೀವು ಅನುಭವದ ಕೊರತೆಯಿಂದಾಗಿ ಜನರ ನಿಜವಾದ ಸ್ವರೂಪವನ್ನು ತಿಳಿದಿರಲಿಲ್ಲ ಮತ್ತು ಎಲ್ಲರನ್ನೂ ಕುರುಡಾಗಿ ನಂಬಿದ್ದೀರಿ. ಅವರು ನನ್ನನ್ನು ಮೋಸಗೊಳಿಸುವುದಿಲ್ಲ ಎಂಬ ನಿಷ್ಕಪಟ ನಂಬಿಕೆಯೊಂದಿಗೆ ಅನೇಕ ಜನರನ್ನು ಜೀವನಕ್ಕೆ ಆಹ್ವಾನಿಸಿದ್ದೀರಿ. ಆ ನಂಬಿಕೆಯಿಂದಾಗಿ ನೀವು ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬಹಳಷ್ಟು ಬಳಲಿದ್ದೀರಿ. ಆದರೆ ಈಗ ನೀವು ಪ್ರಬುದ್ಧರಾಗಿದ್ದೀರಿ. ಅನುಭವದಿಂದ ನೀವು ಬುದ್ಧಿವಂತರಾಗಿದ್ದೀರಿ. ಆದ್ದರಿಂದ ನೀವು ಹಿಂದೆ ಮಾಡಿದ ತಪ್ಪುಗಳನ್ನು ಪುನರಾವರ್ತಿಸಬೇಡಿ. ಒಂದು ಮಾತಿದೆ, ಸಣ್ಣ ಗಾಳಿ ಸಣ್ಣ ಮರವನ್ನು ಬೀಸುತ್ತದೆ, ದೊಡ್ಡ ಗಾಳಿ ದೊಡ್ಡ ಮರವನ್ನು ಬೀಸುತ್ತದೆ. ಇದರ ಅರ್ಥ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ತಮ್ಮದೇ ಆದ ಮಟ್ಟದ ತೊಂದರೆಗಳು ಇವೆ. ಹಾಗಾಗಿಯೂ ಆ ಕಷ್ಟಗಳು ಬಂದಾಗ ನಾವು ಅವುಗಳನ್ನು ಯಾರೊಂದಿಗೆ ಹಂಚಿಕೊಳ್ಳುತ್ತೇವೆ ಎಂಬುದು ಬಹಳ ಮುಖ್ಯ. ನಮ್ಮ ಸುತ್ತಮುತ್ತಲಿನ ಸ್ನೇಹಿತರು ಮತ್ತು ಸಂಬಂಧಿಕರು ತುಂಬಾ ಒಳ್ಳೆಯವರಾಗಿ ಕಂಡುಬಂದರೂ ಪ್ರತಿಯೊಂದು ರಹಸ್ಯವನ್ನು ಅವರೊಂದಿಗೆ ಹಂಚಿಕೊಳ್ಳುವುದು ದೊಡ್ಡ ತಪ್ಪು. ಇಂದು ನಿಮಗೆ ಒಳ್ಳೆಯವರಾಗಿರುವ ವ್ಯಕ್ತಿ ನಾಳೆ ಹಾಗೆಯೇ ಇರುತ್ತಾನೆ ಎಂಬುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಮನಸ್ಸು ಕ್ಷಣಾರ್ಧದಲ್ಲಿ ಬದಲಾಗುತ್ತದೆ.
ಸಣ್ಣ ತಪ್ಪು ತಿಳುವಳಿಕೆ ಅಥವಾ ಮೂರನೇ ವ್ಯಕ್ತಿಯ ಜಗಳವು ಸಂಬಂಧಗಳನ್ನು ಹಾನಿಗೊಳಿಸಬಹುದು. ನಂತರ ನೀವು ಹಂಚಿಕೊಂಡಿರುವ ದೌರ್ಬಲ್ಯಗಳು ನಿಮ್ಮ ವಿರುದ್ಧ ಆಯುಧಗಳಾಗುತ್ತವೆ. ಆದ್ದರಿಂದ ನಿಮ್ಮ ವೈಯಕ್ತಿಕ ವಿಷಯಗಳು ಮತ್ತು ಕುಟುಂಬದ ರಹಸ್ಯಗಳನ್ನು ಹೊರಗಿನವರೊಂದಿಗೆ ಎಂದಿಗೂ ಹಂಚಿಕೊಳ್ಳಬೇಡಿ. ನೀವು ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಬಯಸಿದರೆ ಅವುಗಳನ್ನು ನಿಮ್ಮ ಹೆಂಡತಿ ಅಥವಾ ಪತಿ ಅಥವಾ ನಿಮ್ಮ ಪೋಷಕರೊಂದಿಗೆ ಹಂಚಿಕೊಳ್ಳಿ. ಅವರು ಮಾತ್ರ ನಿಮಗೆ ನಿಜವಾಗಲೂ ಒಳ್ಳೆಯದನ್ನು ಬಯಸುತ್ತಾರೆ. ಏಕೆಂದರೆ ನಾವು ದೊಡ್ಡವರಾದಾಗ ನಮ್ಮ ಬಗ್ಗೆ ಅಸೂಯೆಪಡುವ ಅನೇಕ ಜನರು ನಮ್ಮ ಹತ್ತಿರವಾಗುತ್ತಾರೆ. ಎಲ್ಲರೂ ಹಾಗೇ ಇಲ್ಲ, ಆದರೆ ಅನೇಕ ಕುಟುಂಬಗಳಲ್ಲಿ ಇದು ನಿಜವಾಗಿದೆ. ಒಡಹುಟ್ಟಿದವರು ಪರಸ್ಪರ ಹತ್ತಿರವಾಗುವುದನ್ನು ನೋಡಲಾಗದವರಿದ್ದಾರೆ. ಸಹೋದರ ಸಹೋದರಿಯರು ಒಟ್ಟಿಗೆ ವ್ಯಾಪಾರ ಮಾಡಿದರೆ ಅವರನ್ನು ಬೇರ್ಪಡಿಸಲು ಬಯಸುವವರಿದ್ದಾರೆ. ಸ್ನೇಹಿತರು ಮತ್ತು ಸಂಬಂಧಿಕರಲ್ಲಿಯೂ ಇಂತಹ ಸ್ವಾರ್ಥಿಗಳು ಹೆಚ್ಚಾಗುತ್ತಿದ್ದಾರೆ. ಆದ್ದರಿಂದ ಪ್ರತಿ ಹೆಜ್ಜೆಯಲ್ಲೂ ಎಚ್ಚರಿಕೆ ಅತ್ಯಂತ ಅಗತ್ಯ. ಮಕರ ರಾಶಿಯವರು ಚಿಕ್ಕ ವಯಸ್ಸಿನಿಂದಲೇ ಜವಾಬ್ದಾರಿಗಳಿಂದ ತುಂಬಿದ ಜೀವನವನ್ನು ನಡೆಸುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಕುಟುಂಬದ ಭಾರ ಅವರ ಹೆಗಲಿನ ಮೇಲೆ ಬೀಳುತ್ತದೆ. ಕುಟುಂಬ ದೊಡ್ಡದಾಗುತ್ತದೆ ಮತ್ತು ಅವರು ತಮ್ಮ ವಯಸ್ಸು ಮೀರಿದ ಜವಾಬ್ದಾರಿಗಳನ್ನು ಹೊರೆಯಬೇಕಾದ ಪರಿಸ್ಥಿತಿಯನ್ನು ಎದುರಿಸುತ್ತಾರೆ. ಇದರಿಂದಾಗಿ ಅವರಲ್ಲಿ ಆಂತರಿಕ ನೋವು, ಖಿನ್ನತೆ ಮತ್ತು ಮಾನಸಿಕ ಆಯಾಸ ಸಂಗ್ರಹವಾಗುತ್ತದೆ. ಅವರು ಈ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವಿಲ್ಲ. ಅವರು ಹೊರಗೆ ಧೈರ್ಯಶಾಲಿಗಳಾಗಿ ಕಾಣಿಸಿದರೂ ಒಳಗೆ ಅನುಭವಿಸುವ ನೋವು ವರ್ಣನಾತೀತವಾಗಿದೆ. ಹಾಗಾಗಿಯೂ ಅವರು ತಮ್ಮ ಜವಾಬ್ದಾರಿಗಳಿಂದ ಹಿಂದೆ ಸರಿಯುವುದಿಲ್ಲ. ಅವರು ತಮ್ಮ ಪ್ರತಿಯೊಂದು ಕಷ್ಟವನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಮುಂದುವರಿಯುತ್ತಾರೆ. ಈ ಪ್ರಕ್ರಿಯೆಯಲ್ಲಿ ಅವರು ಎದುರಿಸಿದ ಕಷ್ಟಗಳು ಅವರಿಗೆ ಉತ್ತಮ ಪಾಠಗಳಾಗಿವೆ. ಆ ಅನುಭವಗಳು ಈಗ ಅವರನ್ನು ಜೀವನದಲ್ಲಿ ಬಲಶಾಲಿಯಾಗಿ ಮಾಡಿದ್ದಾರೆ. ಮಕರ ರಾಶಿಯವರು ತುಂಬಾ ಕರುಣಾಳು ವ್ಯಕ್ತಿಗಳು. ಅವರು ಎಲ್ಲರೂ ಚೆನ್ನಾಗಿರಬೇಕು ಮತ್ತು ನಾವು ಅದರಲ್ಲಿ ಭಾಗವಾಗಬೇಕು ಎಂದು ಬಯಸುವ ದೊಡ್ಡ ಹೃದಯವನ್ನು ಹೊಂದಿದ್ದಾರೆ. ಬೇರೆಯವರು ಏನಾದರೂ ಕಷ್ಟವನ್ನು ಎದುರಿಸುತ್ತಿದ್ದಾರೆ ಎಂದು ತಿಳಿದಾಗ ಅವರ ಹೃದಯ ಕರಗುತ್ತದೆ. ಓ ದೇವರೇ, ಅವರು ಕಷ್ಟಗಳನ್ನು ಎದುರಿಸಬೇಕಾಗಿಲ್ಲ. ಆ ಕಷ್ಟವನ್ನು ನಿವಾರಿಸಲು ಆ ಕಷ್ಟಗಳನ್ನು ತಮ್ಮ ಹೆಗಲಿನ ಮೇಲೆ ಹೊತ್ತುಕೊಡಲು ಹಿಂದೆ ಸರಿಯುವುದಿಲ್ಲ. ಅದು ಮಾತಿನ ಮೂಲಕವಾಗಲಿ ಅಥವಾ ಆರ್ಥಿಕವಾಗಲಿ ಅವರಲ್ಲಿ ದಯೆ, ಕರುಣೆ ಮತ್ತು ಕರುಣೆಯ ಗುಣಗಳು ಸಹಜವಾಗಿರುತ್ತವೆ. ಇದರ ಅರ್ಥ ಈ ಪ್ರಪುತ ಜನರು ಸ್ವಾಭಾವಿಕವಾಗಿ ತಮ್ಮ ಹೃದಯದಲ್ಲಿ ಒಳ್ಳೆಯದನ್ನು ಹೊಂದಿದ್ದಾರೆ. ಅವರು ಯಾರಿಗಾದರೂ ಸಹಾಯ ಮಾಡಲು ಬಯಸುತ್ತಾರೆ. ಅವರು ಬೇರೆಯವರು ದುಃಖವನ್ನು ನೋಡಿದಾಗ ಅವರು ಭಾವುಕರಾಗುತ್ತಾರೆ ಮತ್ತು ಸಹಾನುಭೂತಿಯನ್ನು ತೋರಿಸುತ್ತಾರೆ. ಈ ಗುಣಗಳು ಯಾರೂ ಅವರ ಮೇಲೆ ಬಲವಂತಪಡಿಸುವುದಿಲ್ಲ. ಅವು ಅವರ ಸ್ವಭಾವದಲ್ಲಿವೆ. ಅದಕ್ಕಾಗಿಯೇ ಯಾರಾದರೂ ಸಲಹೆ ಅಥವಾ ಮಾರ್ಗದರ್ಶನ ಪಡೆಯಲು ಅವರ ಬಳಿಗೆ ಬಂದಾಗ ಅವರು ಸಾಧ್ಯವಾದಷ್ಟು ಉತ್ತಮ ಮಾರ್ಗವನ್ನು ತೋರಿಸಲು ಪ್ರಯತ್ನಿಸುತ್ತಾರೆ. ಇತರರು ತೊಂದರೆಯಲ್ಲಿದ್ದಾಗ ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಬಗ್ಗೆ ಸಂದೇಹದಲ್ಲಿದ್ದಾಗ ನಿಮ್ಮ ಬಳಿಗೆ ಬರುತ್ತಾರೆ. ಅವರನ್ನು ನಿರ್ಲಕ್ಷಿಸದೆ ಪ್ರೀತಿಯಿಂದ ಸಲಹೆ ನೀಡುತ್ತಾರೆ. ಅವರವರಿಗೆ ಸಾಧ್ಯವಾದಷ್ಟು ಉತ್ತಮ ಮಾಡಲು ಪ್ರಯತ್ನಿಸುತ್ತಾರೆ. ಇತರರಿಗೆ ಒಳ್ಳೆಯದನ್ನು ಮಾಡುವುದು ಅವರ ಉದ್ದೇಶ. ವಿಚಿತ್ರವೆಂದರೆ ಇಂತಹ ಒಳ್ಳೆಯ ಹಳ್ಳಿಯದ ಜನರು ಹೆಚ್ಚಾಗಿ ಮೋಸ ಮಾಡುವವರು ಅವರ ಸ್ವಂತ ಕುಟುಂಬ ಸದಸ್ಯರೇ. ಇದು ದುಃಖದ ಸತ್ಯ. ಅವರು ಎಷ್ಟೇ ಒಳ್ಳೆಯವರು ಮತ್ತು ಪ್ರಾಮಾಣಿಕರಾಗಿದ್ದರೂ ಅವರನ್ನು ಹೆಚ್ಚು ಮೋಸ ಮಾಡುವವರು ಅವರಿಗೆ ಹತ್ತಿರವಾದವರೇ ಆಗಿರುತ್ತಾರೆ. ಅವರು ಯಾರು ಹೊರಗಿನವರಾಗಿರುವುದಿಲ್ಲ, ಆದರೆ ಅವರ ಕುಟುಂಬದೊಳಗಿನ ಯಾರವರು ಸಹೋದರಿಯರು, ಸಹೋದರಿಯರು, ಸಂಬಂಧಿಕರು ಅಥವಾ ಆಪ್ತ ಸ್ನೇಹಿತರು ಅವರ ದಯೆಯನ್ನು ಲಾಭ ಪಡೆಯುವವರು ಇರುತ್ತಾರೆ. ಅವರು ಯಾರನ್ನು ಅನುಮಾನಿಸುವುದಿಲ್ಲ, ಆದ್ದರಿಂದ ಅವರನ್ನು ಸುಲಭವಾಗಿ ಮೋಸ ಮಾಡುತ್ತಾರೆ. ವಿಶೇಷವಾಗಿ ನೀವು ಅವರು ನಮ್ಮವರು ಎಂದು ಕುರುಡಾಗಿ ನಂಬುವವರು. ನಿಮ್ಮನ್ನು ಸುತ್ತುವರೆದು ನಿಮ್ಮ ಬಗ್ಗೆ ಪ್ರೀತಿಯನ್ನು ತೋರಿಸಿ ನಿಮ್ಮ ಸೌಮ್ಯತೆಯನ್ನು ಅವರ ನಿಗತ್ಯಗಳಿಗಾಗಿ ಬಳಸಿಕೊಂಡಿರುತ್ತಾರೆ. ಅವರ ಕಾರ್ಯ ಮುಗಿಯುವವರೆಗೂ ಅವರು ನಿಮ್ಮನ್ನು ಹೊಗಳುತ್ತಾರೆ. ಆದರೆ ನಿಗತ್ಯ ಮುಗಿದ ನಂತರ ಅವರು ನಿರ್ದಯವಾಗಿ ನಿಮ್ಮನ್ನು ಪಟ್ಟಕ್ಕೆ ಹಾಕುತ್ತಾರೆ. ಅವರಿಗೆ ಮತ್ತೆ ನಿಮ್ಮ ಸಹಾಯ ಬೇಕಾದಾಗ ಅವರು ಯಾವುದೇ ನಾಚಿಕೆ ಇಲ್ಲದೆ ನಿಮ್ಮ ಬಳಿಗೆ ಬರುತ್ತಾರೆ. ಮತ್ತೆ ಅದೇ ನಾಟಕ, ಅದೇ ಪ್ರೀತಿ, ಅದೇ ಅಭಿನಂದನೆಗಳು. ನಿಗತ್ಯ ಮುಗಿದ ತಕ್ಷಣ ಅವರು ನಿಮ್ಮನ್ನು ಮತ್ತೆ ಒಂಟಿಯಾಗಿ ಬಿಟ್ಟು ಹೋಗುತ್ತಾರೆ. ಮಕರ ರಾಶಿಯವರ ಜೀವನದಲ್ಲಿ ಇಂತಹ ಅನೇಕ ಕಹಿ ಅನುಭವಗಳಿವೆ. ಈ ಘಟನೆಗಳು ಅವರಿಗೆ ಮಾನಸಿಕವಾಗಿ ನೋವುಂಟು ಮಾಡಿವೆ. ಆದರೆ ಆ ಗಾಯಗಳು ಅವರಿಗೆ ಅನುಭವಗಳನ್ನು ಕಲಿಸಿವೆ. ಬಾಲ್ಯದಿಂದಲೂ ಅವರು ನಮ್ಮವರು ಎಂದು ನಂಬಿದವರು ನಿಮ್ಮ ಬೆನ್ನಿಗೆ ಹೇಗೆ ಇರಿಯುತ್ತಾರೆ, ಅವರು ತಮ್ಮ ಅಗತ್ಯಗಳನ್ನು ಹೇಗೆ ಪೂರೈಸಿಕೊಳ್ಳುತ್ತಾರೆ ಎಂಬುದನ್ನು ಅವರು ತಮ್ಮ ಕಣ್ಣಿನಲ್ಲಿಯೇ ನೋಡಿದ್ದಾರೆ. ಈ ಅನುಭವಗಳಿಂದ ಈಗ ಅವರು ಜನರು ಮತ್ತು ಸಂಬಂಧಗಳ ಬಗ್ಗೆ ಒಂದು ರೀತಿಯ ದ್ವೇಷವನ್ನು ಬೆಳೆಸಿದ್ದಾರೆ. ಆದರೂ ಕೆಲವೊಮ್ಮೆ ಮುಂದಿನವರ ನಟನೆಯವರನ್ನು ಹಿಂದಕ್ಕೆ ಎಳೆಯುತ್ತದೆ. ನೀವು ಮತ್ತೆ ಮೋಸ ಮಾಡಿದ ಜನರೊಂದಿಗೆ ಮಾತನಾಡಬೇಕಾದ ಸಂದರ್ಭಗಳಿವೆ. ಹೊರಗಿನವರನ್ನು ನಂಬಲು ಸಾಧ್ಯವಾಗದೆ ಅವರು ನಮ್ಮವರು ಎಂದು ಮತ್ತೆ ತಮ್ಮಷ್ಟಕ್ಕೆ ಹೇಳಿಕೊಳ್ಳಬೇಕಾಗುತ್ತದೆ. ಈ ನೆಪತ, ಈ ದೌರ್ಬಲ್ಯ ಕೆಲವೊಮ್ಮೆ ಅವರನ್ನು ಮತ್ತೆ ನೋಯಿಸುತ್ತದೆ. ಅವರಿಗೆ ಈ ಸತ್ಯ ತಿಳಿದಿದೆ, ಆದರೂ ಅವರು ಜಯಿಸಲಾಗದ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ. ಜೀವನದಲ್ಲಿ ಅನೇಕ ವಿಷಯಗಳಲ್ಲಿ ಮಕರ ರಾಶಿಯವರು ಬುದ್ಧಿವಂತಿಕೆಯಿಂದ ಮತ್ತು ಒಳ್ಳೆಯ ತಂತ್ರದಿಂದ ವರ್ತಿಸ್ತಾರೆ. ಆದರೆ ಸಂಬಂಧಗಳ ವಿಷಯಕ್ಕೆ ಬಂದಾಗ ಅವರು ನಮ್ಮ ಸುತ್ತಲಿನ ಎಲ್ಲರೂ ಒಳ್ಳೆಯವರು ಎಂಬ ನಿಷ್ಕಪಟ ನಂಬಿಕೆಯನ್ನು ಹೊಂದಿರ್ತಾರೆ. ಆ ನಂಬಿಕೆಯನ್ನು ಬಳಸಿಕೊಂಡು ಕೆಲವರು ಅವರನ್ನು ಕೆಟ್ಟ ರೀತಿಯಲ್ಲಿ ಮೋಸ ಮಾಡ್ತಾರೆ. ಆದರೆ ಈಗ ಅವರು ತಮ್ಮ ಹಿಂದಿನ ಅನುಭವಗಳಿಂದ ಬಹಳಷ್ಟು ಪಾಠ ಕಲಿತಿದ್ದಾರೆ. ಅವರು ಯಾರೊಡಿಗೆ ಎಷ್ಟು ನಂಬಬೇಕು ಮತ್ತು ಎಷ್ಟು ಜಾಗೃತರಾಗಿರಬೇಕು ಎಂದು ಅವರಿಗೆ ಚೆನ್ನಾಗಿ ತಿಳಿದಿದೆ. ಈಗ ಮೊದಲಿಗಿಂತ ಅವರು ಮಾನಸಿಕವಾಗಿ ಬಲಶಾಲಿ ಮತ್ತು ಬುದ್ಧಿವಂತರಾಗಿ ವರ್ತಿಸ್ತಾ ಇದ್ದಾರೆ. ನಿಮ್ಮಲ್ಲಿರುವ ಮುಗ್ಧತೆಯನ್ನು ಈಗ ಅನುಭವ, ಪ್ರಾಮಾಣಿಕತೆ ಮತ್ತು ಬುದ್ಧಿವಂತಿಕೆಯಿಂದ ಬದಲಾಯಿಸಲಾಗಿದೆ. ಅದಕ್ಕಾಗಿಯೇ ಮಕರ ರಾಶಿಯವರು ಮೂರ್ಖರು ಎಂದು ಯಾರಾದರೂ ಹೇಳಿದ್ದರೂ ಅದು ಅವರ ಅಜ್ಞಾನ ಮಾತ್ರ. ಮಕರ ರಾಶಿಯವರು ಅಸಾಮಾನ್ಯ ಬುದ್ಧಿಜೀವಿಗಳು, ಅದ್ಭುತ ಬುದ್ಧಿವಂತಿಕೆ ಇರುವ ಜನರು. ಅವರ ಒಂದೇ ಸಮಸ್ಯೆ, ಅವರು ನಂಬುವವರಿಗಾಗಿ ತಮ್ಮ ಪ್ರಾಣವನ್ನು ಕೊಡಲು ಹಿಂಜರಿಯುವುದಿಲ್ಲ. ಅವರಿಗೆ ಬಂಧಗಳು, ಪ್ರೀತಿ ಮತ್ತು ವಾತ್ಸಲ್ಯಗಳಲ್ಲಿ ಅಪಾರ ನಂಬಿಕೆ ಇರ್ತದೆ. ಅವರು ಯಾರಾದನೂ ಇವರು ನಮ್ಮವರು ಎಂದು ಅವರು ಭಾವಿಸುವಿದ್ದರೆ ಅವರು ಯಾವುದೇ ದೂರ ಹೋಗಲು ಸಿದ್ಧರಾಗಿರ್ತಾರೆ. ಅವರು ಯಾವುದೇ ಮಹತ್ತರ ತ್ಯಾಗ ಮಾಡಲು ಹಿಂಜರಿಯುವುದಿಲ್ಲ. ಅವರಿಗೆ ಯಾವುದೇ ಕೆಲಸವನ್ನು ವಹಿಸಿಕೊಟ್ಟರೂ ಆ ಕೆಲಸ ಪೂರ್ಣಗೊಳ್ಳುವವರೆಗೂ ಅವರು ವಿಶ್ರಾಂತಿ ಪಡೆಯುವುದಿಲ್ಲ. ಅವರು ಆಹಾರ ಮತ್ತು ನಿದ್ರೆಯನ್ನು ತ್ಯಜಿಸಿ ಆ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳುವವರೆಗೂ ಶ್ರಮಿಸ್ತಾರೆ. ಅದು ಅವರ ಸಮರ್ಪಣೆ, ಪರಿಶ್ರಮ ಮತ್ತು ಮಕರ ರಾಶಿಯ ಸ್ವಭಾವ. ಅಲ್ಲದೆ ಅವರ ನೋಟ, ಕೃಪೆ ಮತ್ತು ವ್ಯಕ್ತಿತ್ವವು ಆಕರ್ಷಕವಾಗಿದೆ. ಅವರಿಗೆ ಹೊಂದಾಣಿಕೆಯಾಗುವವರು ಮಾತ್ರ. ಅವರು ನಿಗದಿಸಿದ ಕೆಲಸವನ್ನು ಯಶಸ್ವಿಯಾಗಿ 100% ಪೂರ್ಣಗೊಳ್ಳುವವರೆಗೂ ಅವರು ವಿಶ್ರಾಂತಿ ಪಡೆಯುವುದಿಲ್ಲ. ಪರಿಪೂರ್ಣತೆಯನ್ನು ಸಾಧಿಸುವ ಬಯಕೆ ಅವರಲ್ಲಿ ಸಹಜವಾಗಿದೆ.
ಇತ್ತೀಚೆಗೆ ಅವರು ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಮಾನಸಿಕ, ಆರ್ಥಿಕ ಮತ್ತು ಆರೋಗ್ಯ ಸಮಸ್ಯೆಗಳು. ಆದರೂ ಈ ಮಕರ ರಾಶಿಯವರು ಧೈರ್ಯ ಕಳೆದುಕೊಳ್ಳುವುದಿಲ್ಲ. ಅವರು ಪ್ರತಿ ಬಾರಿಯೂ ಎದ್ದು ನಿಲ್ತಾರೆ. ಒಂದು ರೀತಿಯಲ್ಲಿ ಈ ರಾಶಿಚಕ್ರ ಚಿಹ್ನೆಗಳು ಎದುರಿಸುವ ಕಷ್ಟಗಳು ಆ ಕಷ್ಟಗಳನ್ನು ಸಹಿಸಿಕೊಳ್ಳುವ ತಾಳ್ಮೆ ಮತ್ತು ಸಹಿಷ್ಣುತೆಯಷ್ಟೇ ದೊಡ್ಡವು. ಅವರು ಇತರ ರಾಶಿಚಕ್ರ ಚಿಹ್ನೆಗಳು ಹೊಂದಿರದ ಕಠಿಣ ಪರೀಕ್ಷೆಗಳನ್ನು ಎದುರಿಸ್ತಾರೆ. ಪ್ರತಿದಿನವೂ ಯುದ್ಧದಂತೆ ಮತ್ತು ಪ್ರತಿಕ್ಷಣವೂ ಹೋರಾಟದಂತೆ ಇದ್ದರೂ ಅವರ ಮುಖದಿಂದ ನಗು ಎಂದಿಗೂ ಮಾಯವಾಗುವುದಿಲ್ಲ. ಅವರು ಬಹಳ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಯಾರಾದರೂ ಅವರೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಿದರೆ ಅವರು ತಮ್ಮ ಮಾತು ಮತ್ತು ನಡವಳಿಕೆಯಿಂದ ಮನಸ್ಸನ್ನು ಆಕರ್ಷಿಸ್ತಾರೆ. ನಾವು ಸ್ವಲ್ಪ ಹೆಚ್ಚು ಸಮಯ ಮಾತನಾಡಿದರೆ ಒಳ್ಳೆಯದು ಎಂದು ಅವರು ಭಾವಿಸ್ತಾರೆ. ಅವರ ವಾಗ್ಮಿತೆ ಮತ್ತು ಸಂಭಾಷಣೆಯ ಕೌಶಲ್ಯ ಅದ್ಭುತವಾಗಿದೆ. ನಾವು ಅವರೊಂದಿಗೆ ಮಾತನಾಡಿದರೆ ನಮ್ಮ ಕಷ್ಟಗಳು ಮತ್ತು ನಷ್ಟಗಳು ಕಡಿಮೆಯಾದಂತೆ ಭಾಸವಾಗ್ತದೆ. ಅವರು ನೀಡುವ ಸಲಹೆಗಳು ಬಹಳ ಪ್ರಾಯೋಗಿಕ ಮತ್ತು ಪ್ರಯೋಜನಕಾರಿ. ಅದಕ್ಕಾಗಿ ಅನೇಕ ಜನರು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ಭರವಸೆಯೊಂದಿಗೆ ಅವರನ್ನು ಸಂಪರ್ಕಿಸ್ತಾರೆ. ಅವರು ಎಂದಿಗೂ ಆ ನಂಬಿಕೆಗೆ ದ್ರೋಹ ಮಾಡುವುದಿಲ್ಲ. ಅವರ ಸ್ನೇಹಿತರ ವಲಯವೂ ತುಂಬಾ ದೊಡ್ಡದಾಗಿದೆ. ಸ್ನೇಹಿತ ಅಪಾಯದಲ್ಲಿದ್ದಾನೆ ಎಂದು ಅವರಿಗೆ ತಿಳಿದಿದ್ದರೂ ಸಹ ಅವರು ಮುಂದೆ ಹೆಜ್ಜೆಯಾಗ್ತಾರೆ. ಈ ಒಳ್ಳೆಯತನ ಮತ್ತು ಮಾನವೀಯತೆಗಾಗಿ ದೇವರ ಆಶೀರ್ವಾದ ಯಾವಾಗಲೂ ಅವರ ಮೇಲಿರ್ತದೆ. ಅವರು ಎಷ್ಟೇ ಬಾರಿ ಬಿದ್ದರೂ ದೇವರು ಸ್ವತಃ ಯಾವುದೋ ರೂಪದಲ್ಲಿ ಬಂದು ಅವರನ್ನು ಮೇಲಕ್ಕೆತ್ತಾರೆ. ಮಕರ ರಾಶಿಯವರ ತಮ್ಮ ಮನೆದೇವರ ರಕ್ಷಣೆ ಅವರಿಗೆ ಬೆಂಬಲವಾಗಿ ಮತ್ತು ಗುಡ್ಡೆಯಂಟೆ ಯಾವಾಗಲೂ ಇರ್ತದೆ. ಅವರು ತಮ್ಮ ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆ ನೀಡ್ತಾರೆ. ಅವರು ತಮ್ಮ ಹೆಂಡತಿ ಮತ್ತು ಮಕ್ಕಳ ಸಂತೋಷಕ್ಕಾಗಿ ಯಾವುದೇ ಕಷ್ಟವನ್ನು ಸಹಿಸಿಕೊಳ್ತಾರೆ. ಅವರ ಭವಿಷ್ಯವು ಸುವರ್ಣವಾಗಬೇಕೆಂದು ಅವರು ನಿರಂತರವಾಗಿ ಕೆಲಸ ಮಾಡ್ತಾರೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಈ ಡಿಸೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಸುವರ್ಣ ಅಧ್ಯಾಯವನ್ನು ಬರೆಯಲಿವೆ. ಉದ್ಯೋಗ, ವ್ಯವಹಾರ ಮತ್ತು ವೈಯಕ್ತಿಕ ಕ್ಷೇತ್ರಗಳಲ್ಲಿ ಅದ್ಭುತ ಪ್ರಗತಿ ಕಂಡುಬರಲಿದೆ. ಸಣ್ಣ ವ್ಯವಹಾರಗಳನ್ನು ಮಾಡುವವರಿಗೂ ಅನಿರೀಕ್ಷಿತ ಲಾಭ ಸಿಗಲಿದೆ. ಇಲ್ಲಿಯವರೆಗೆ ₹1 ಲಾಭವಿತ್ತೋ ಈಗ ನೀವು ₹5 ಪಡೆಯುವ ಸಂದರ್ಭಗಳು ಬರ್ತವೆ. ಹಣ ಗಳಿಸಲು ಇದು ಅತ್ಯಂತ ಅನುಕೂಲದ ಸಮಯ. ದೇವರು ನಿಮ್ಮ ಕಠಿಣ ಪರಿಶ್ರಮಕ್ಕೆ 2 ಪಟ್ಟು ಫಲಿತಾಂಶಗಳನ್ನು ನೀಡ್ತಾನೆ. ಗೌರವ, ಮನ್ನಣೆ, ಆರ್ಥಿಕ ಲಾಭ ಎಲ್ಲವೂ ನಿಮ್ಮ ಪರವಾಗಿ ಬರ್ತದೆ. ಕೌಟುಂಬಿಕ ವಿಷಯಗಳಲ್ಲಿ ಶುಭ ಬೆಳವಣಿಗೆಗಳು ಸಹ ಇರ್ತವೆ. ಗಂಡ ಮತ್ತು ಹೆಂಡತಿಯ ನಡುವಿನ ತಪ್ಪು ತಿಳುವಳಿಕೆಗಳು ದೂರವಾಗ್ತವೆ. ಪ್ರೀತಿ ಮತ್ತು ಸ್ನೇಹ ಮತ್ತೆ ಅರಳುತ್ತವೆ. ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ನಡವಳಿಕೆ ನಿಮಗೆ ಸಂತೋಷವನ್ನು ತರ್ತದೆ. ಪೋಷಕರು ಆರೋಗ್ಯವಾಗಿರ್ತಾರೆ ಮತ್ತು ಅವರ ಆಶೀರ್ವಾದಗಳು ನಿಮಗೆ ರಕ್ಷಣೆಯಾಗಿ ನಿಲ್ತವೆ. ಸಣ್ಣ ಆರೋಗ್ಯ ಸಮಸ್ಯೆಯಿರುವವರಿಗೂ ಶೀಘ್ರದಲ್ಲಿ ಪರಿಹಾರ ಸಿಗಲಿದೆ. ಗಂಡ ಹೆಂಡತಿಯ ನಡುವೆ ಹಿಂದೆ ಇದ್ದ ಭಿನ್ನಾಭಿಪ್ರಾಯಗಳು ಸಹ ಬಗೆಹರಿತವೆ. ಪ್ರೇಮಿಗಳ ನಡುವಿನ ಅಂತರಗಳು ದೂರವಾಗ್ತವೆ ಮತ್ತು ಬಾಂಧವ್ಯ ಬಲಗೊಳ್ತದೆ. ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಶುಭ ಸಮಯ. ರಿಯಲ್ ಎಸ್ಟೇಟ್ ವಲಯದಲ್ಲಿರುವವರಿಗೆ, ಚಲನಚಿತ್ರೋದ್ಯಮದ ಕಲಾವಿದರಿಗೆ ಮತ್ತು ತಂತ್ರಜ್ಞರಿಗೆ ಇದು ಸುವರ್ಣ ಸಮಯ. ಅವರ ಯೋಜನೆಗಳು ಯಶಸ್ವಿಯಾಗಿ ಆಗ್ತವೆ. ಎಲ್ಲ ಕಡೆಗಳಲ್ಲಿ ಸಕಾರಾತ್ಮಕ ವಾತಾವರಣ ಇರ್ತದೆ. ನಕಾರಾತ್ಮಕ ಸಂದರ್ಭಗಳು ವಿರಳವಾಗಿಯೇ ಉದ್ಭವಿಸ್ತವೆ. ಸಣ್ಣ ಅಡೆತಡೆಗಳು ಉದ್ಭವಿಸಿದರೂ ನಿಮ್ಮ ದೈವಿಕ ಅನುಗ್ರಹ ಮತ್ತು ಆತ್ಮವಿಶ್ವಾಸ ನಿಮ್ಮನ್ನು ಅವುಗಳನ್ನು ಸುಲಭವಾಗಿ ನಿವಾರಿಸಲು ಸಹಾಯ ಮಾಡ್ತದೆ. ಈ ಅವಧಿಯಲ್ಲಿ ನೀವು ಕೆಲವು ಸಣ್ಣ ಪರಿಹಾರಗಳನ್ನು ಮಾಡಿದರೆ ನೀವು ಪಡೆಯುವ ಶುಭ ಫಲಿತಾಂಶಗಳು ದ್ವಿಗುಣಗೊಳ್ತವೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನೀವು ನಿಮ್ಮ ಮನೆಯ ಪೂಜಾ ಮಂಟಪದಲ್ಲಿ ದೀಪಾರಾಧನೆ ಮಾಡಬೇಕು. ಆ ದೀಪದ ಬೆಳಕು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕಿ ಅದನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಿಸ್ತದೆ. ಸಾಧ್ಯವಾದಲ್ಲಿ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎಚ್ಚರಗೊಂಡು ತಣ್ಣೀರಿನಿಂದ ಸ್ನಾನ ಮಾಡಿ ಮತ್ತು 5 ಅಕ್ಷರಗಳ ಮಹಾಮಂತ್ರವಾದ ಓಂ ನಮಃ ಶಿವಾಯ ಅನ್ನು ಕನಿಷ್ಠ 108 ಬಾರಿ ಜಪಿಸಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನಿಮ್ಮ ಆತ್ಮಕ್ಕೆ ಶಕ್ತಿಯನ್ನು ನೀಡುತ್ತದೆ. ನಿಮಗೆ ಸಮಯವಿದ್ದಾಗ ಹತ್ತಿರದ ಶಿವ ದೇವಾಲಯ ಅಥವಾ ಯಾವುದೇ ದೇವಾಲಯಕ್ಕೆ ಹೋಗಿ ದೀಪಾರಾಧನೆ ಮಾಡಲು ಪ್ರಯತ್ನಿಸಿ. ನಿಮ್ಮ ಪ್ರಯಾಣದಿಂದ ನಿಮಗೆ ಉತ್ತಮ ಪ್ರಯೋಜನಗಳು ಸಿಗ್ತವೆ. ಆರೋಗ್ಯದ ವಿಷಯದಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳು ಅಥವಾ ಕಿರಿಕಿರಿಗಳು ಇರುವುದಿಲ್ಲ. ಮದುವೆಯಾಗಲು ಕಾಯ್ತಿರುವ ಯುವಕ ಯುವತಿಯರಿಗೆ ಶೀಘ್ರದಲ್ಲಿ ಒಳ್ಳೆಯ ಸಂಬಂಧಗಳು ಹೊಂದುವ ಸಾಧ್ಯತೆ ಇದೆ. ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲಿ ಮದುವೆಯ ಗಂಟೆಗಳು ಮೊಳಗುವ ಸಾಧ್ಯತೆ ಇದೆ. ನಿಮ್ಮ ಅಥವಾ ನಿಮ್ಮ ಕುಟುಂಬದ ಮೇಲಿನ ದೋಷಗಳು ಮತ್ತು ದೃಷ್ಟಿದೋಷಗಳನ್ನು ತೆಗೆದುಹಾಕಲು ಕೆಲವು ಸಣ್ಣ ಪರಿಹಾರಗಳನ್ನು ಮಾಡಿ. ಪ್ರತಿದಿನ ಸಂಜೆ ಸ್ವಲ್ಪ ಉಪ್ಪು ಮತ್ತು ಮೆಣಸಿನಕಾಯಿಯೊಂದಿಗೆ ದುಷ್ಟಕಣ್ಣನ್ನು ತೆಗೆದುಹಾಕುವುದು ಒಳ್ಳೆಯದು. ವಿಶೇಷವಾಗಿ ಕೇಸರಿ ಬೆರೆಸಿದ ಕೆಂಪು ನೀರಿನಿಂದ ದುಷ್ಟಕಣ್ಣನ್ನು ತೆಗೆದುಹಾಕುವುದರಿಂದ ನಿಮ್ಮ ಮೇಲಿನ ದುಷ್ಟಕಣ್ಣಿನ ಪರಿಣಾಮವು ಪೂರ್ಣವಾಗಿ ನಿವಾರಣೆಯಾಗ್ತದೆ. ಪ್ರತಿ ಅಮಾವಾಸ್ಯೆಯಂದು ಬೂದು ಬಣ್ಣದ ಸೋರೆಕಾಯಿಯನ್ನು ತೆಗೆದುಕೊಂಡು ಅದರ ಮೇಲೆ ಕುಂಕುಮ ಮಿಶ್ರಿತ ನೀರನ್ನು ಹಾಕಿ ನಿಮ್ಮ ಮನೆ ಮತ್ತು ಕುಟುಂಬ ಸದಸ್ಯರಿಂದ ಕೆಟ್ಟ ಕಣ್ಣಿನ ದೃಷ್ಟಿಯನ್ನು ತೆಗೆದುಹಾಕಿ ಅದನ್ನು ಒಳೆಯಿರಿ. ಇದು ಮನೆಯಲ್ಲಿರುವ ಎಲ್ಲಾ ತರಹದ ಕೆಟ್ಟ ಕಣ್ಣಿನ ದೃಷ್ಟಿಯನ್ನು ತೆಗೆದುಹಾಕ್ತದೆ. ಅಶ್ವತ್ಥ ಮರವಿರುವ ಪವಿತ್ರ ಸ್ಥಳದಲ್ಲಿ ದೀಪವನ್ನು ಬೆಳಗಿ. ಈ ದೀಪವನ್ನು ಪೂಜಿಸುವುದರಿಂದ ನಿಮ್ಮ ಜಾತಕದಲ್ಲಿನ ಗ್ರಹದೋಷಗಳ ತೀವ್ರತೆ, ವಿಶೇಷವಾಗಿ ಶನಿಯ ದೋಷಗಳು ಕಡಿಮೆಯಾಗ್ತವೆ ಮತ್ತು ನಿಮ್ಮ ಪ್ರಯೋಜಿತ ಕೆಲಸದಲ್ಲಿ ಅಡೆತಡೆಗಳು ದೂರವಾಗ್ತವೆ. ಈ ಪರಿಹಾರದಿಂದ ನಿಮ್ಮ ಎಲ್ಲ ದೃಷ್ಟಿದೋಷಗಳು ಮತ್ತು ಗ್ರಹದೋಷಗಳು ಶಮನವಾಗ್ತವೆ. ಸೋಮವಾರದಂದು ಶಿವನಿಗೆ ರುದ್ರಾಭಿಷೇಕ ಮಾಡಿ. ಇದು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ನಿಮ್ಮ ಕುಟುಂಬಕ್ಕೆ ಯೋಗಕ್ಷೇಮವನ್ನು ನೀಡುತ್ತದೆ. ಅಲ್ಲದೆ ಮಂಗಳವಾರ ಅಥವಾ ಶನಿವಾರ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಪೂಜಿಸಿ. ಇದು ನಿಮ್ಮ ಗ್ರಹದೋಷಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ದ್ವಿಗುಣಗೊಳ್ಳುತ್ತದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಅದ್ಭುತ ಮತ್ತು ಶುಭಯೋಗಗಳನ್ನು ತರುತ್ತದೆ.
ಅಲ್ಲದೆ ಈ ತಿಂಗಳ ಕೊನೆಯ 2 ವಾರಗಳು ನೂತನ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸುವ ಸಾಧ್ಯತೆ ಇದೆ. ಪರಿಚಯ ಸಾಮಾನ್ಯವಾಗಿ ಪ್ರಾರಂಭವಾದರೂ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಅವರು ನೀಡುವ ಸಲಹೆಗಳು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸಬಹುದು. ಈ ಪರಿಚಯ ಸ್ನೇಹ, ಪ್ರೀತಿ ಅಥವಾ ಗುರುಶಿಷ್ಯ ಬಂಧದ ರೂಪದಲ್ಲಿ ರೂಪುಗೊಳ್ಳುವ ಸಾಧ್ಯತೆ ಇದೆ ಮತ್ತು ಶಾಶ್ವತವಾಗಿ ಉಳಿಯುತ್ತದೆ. ಆ ವ್ಯಕ್ತಿಯೊಂದಿಗೆ ನಿಮ್ಮ ಸಂಬಂಧ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಉಂಟುಮಾಡುತ್ತದೆ. ಅದೇ ಸಮಯದಲ್ಲಿ ಎ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರು ಹೊಂದಿರುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬೆಳವಣಿಗೆಗಳನ್ನು ತರುವ ಸಾಧ್ಯತೆ ಇದೆ. ಆ ವ್ಯಕ್ತಿ ವ್ಯವಹಾರ ಪಾಲುದಾರ ಅಥವಾ ಜೀವನ ಸಂಗಾತಿಯಾಗಬಹುದು. ನೀವು ಅವರೊಂದಿಗೆ ಹಂಚಿಕೊಳ್ಳುವ ಪ್ರತಿಯೊಂದು ಆಲೋಚನೆ ಮತ್ತು ಪ್ರತಿಯೊಂದು ಮಾತು ನಿಮ್ಮ ಯಶಸ್ಸಿಗೆ ಕಾರಣವಾಗ್ತದೆ. ಆದರೆ ಆರ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳಿರುವ ಜನರೊಂದಿಗೆ ಸ್ವಲ್ಪ ಜಾಗರೂಕರಾಗಿರಿ. ಅವರು ಕೆಟ್ಟವರಲ್ಲದಿದ್ದರೂ ಅವರಿಂದಾಗಿ ತಪ್ಪು ತಿಳುವಳಿಕೆಗಳು ಅಥವಾ ಕಿರಿಕಿರಿಗಳು ಉಂಟಾಗುವ ಸಾಧ್ಯತೆ ಇದೆ. ಒಂದು ಕಡೆ ಜನರನ್ನು ಗೌರವಿಸುವವರಿದ್ದಾರೆ, ಇನ್ನೊಂದು ಕಡೆ ಅವರನ್ನು ಗೌರವಿಸುವವರನ್ನು ಕೆಳಗೆ ಬೀಳಿಸಲು ಬಯಸುವವರು ಇದ್ದಾರೆ. ಆದ ಕಾರಣಕ್ಕಾಗಿ ನಿಮ್ಮ ಭವಿಷ್ಯಕ್ಕಾಗಿ ಯಾರೊಂದಿಗೆ ಹೊಂದಿಕೊಳ್ಳಬೇಕು ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಯಾರಾದರೂ ಕೇಳಿದಾಗ ಸಹಾಯ ಮಾಡುವುದರಲ್ಲಿ ಯಾವ ತಪ್ಪಿಲ್ಲ. ಆದರೆ ಕೆಲವರು ನಿಮ್ಮ ದಯೆಯನ್ನು ತಮ್ಮ ಸ್ವಾರ್ಥ ಉದ್ದೇಶಗಳಿಗಾಗಿ ಬಳಸಿಕೊಳ್ಳುವ ಅಪಾಯ ಇದೆ. ಸಹಾಯ ಮಾಡುವುದಕ್ಕೂ ಮೊದಲು ಅವರಿಗೆ ನಿಜವಾಗಲೂ ಅಗತ್ಯತೆ ಇದೆಯೋ ಇಲ್ಲವೋ ಎಂದು ಒಂದು ಕ್ಷಣ ಯೋಚಿಸಿ. ನಿಮ್ಮಲ್ಲಿ ಎಲ್ಲವನ್ನೂ ನೀಡುವುದರ ಬದಲಾಗಿ ನಿಮ್ಮ ಭವಿಷ್ಯಕ್ಕಾಗಿ ಸ್ವಲ್ಪ ಉಳಿಸಿ. ಅದು ನಿಮ್ಮ ಬುದ್ಧಿವಂತಿಕೆ, ಅದು ನಿಮ್ಮ ರಕ್ಷಣೆ. ಹಣ ಉಳಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ನಾವು ಕಷ್ಟದಲ್ಲಿದ್ದಾಗ ಕೈಚಾಚಿ ಕೇಳಿದರೆ ₹1 ಕೊಡುವ ವ್ಯಕ್ತಿ ಸಿಗುವುದು ಕಷ್ಟ. ಮಾತಿನೊಂದಿಗೂ ನಮ್ಮನ್ನು ಬೆಂಬಲಿಸಲು ಅನೇಕ ಜನರು ಹಿಂಜರಿಯುವ ದಿನಗಳಿವೆ. ನಮ್ಮ ಯಶಸ್ಸಿನ ಬಗ್ಗೆ ಅಸೂಯೆಪಡುವ ಮತ್ತು ನಾವು ಹೇಗೆ ಉತ್ತಮವಾಗುತ್ತೇವೆ ಎಂದು ಯೋಚಿಸುವ ಅನೇಕ ಸ್ವಾರ್ಥಿಗಳು ನಮ್ಮ ಸುತ್ತಲೂ ಇದ್ದಾರೆ. ಆದ ಕಾರಣಕ್ಕಾಗಿ ನಾವು ಸಾಧ್ಯವಾದಷ್ಟು ಇತರರಿಗೆ ದಯೆ ತೋರಿಸದಿರುವುದು ಒಳ್ಳೆಯದು. ಯಾರಿಗಾದರೂ ಗಂಭೀರ ಅಗತ್ಯವಿದ್ದರೆ ಅವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ, ಅದರಲ್ಲಿ ಯಾವ ತಪ್ಪಿಲ್ಲ. ಆದರೆ ಕೆಲವರು ನಮ್ಮನ್ನು ನೋಯಿಸುವ ಮತ್ತು ನಮ್ಮ ಯಶಸ್ಸನ್ನು ನಿಲ್ಲಿಸುವ ಏಕೈಕ ಉದ್ದೇಶದಿಂದ ನಮ್ಮ ಬಳಿಗೆ ಬರ್ತಾರೆ. ಅವರು ನಮ್ಮ ವ್ಯವಹಾರ ರಹಸ್ಯಗಳನ್ನು ತಿಳಿದುಕೊಳ್ಳಲು ಮತ್ತು ನಾವು ಹೇಗೆ ಅಭಿವೃದ್ಧಿ ಹೊಂದುತ್ತಿದ್ದೇವೆ ಎಂದು ಗಮನಿಸಲು ಪ್ರಯತ್ನಿಸ್ತಾರೆ. ಅಂತಹ ಜನರ ಮೇಲೆ ಯಾವಾಗಲೂ ನಿಗವಿರಿ. ಅವರು ನಿಮ್ಮ ಬಳಿಗೆ ಯಾಕೆ ಬರ್ತಾ ಇದ್ದಾರೆ, ಅವರ ಉದ್ದೇಶವೇನು, ಅವರು ಏನು ಮಾತನಾಡಲು ಪ್ರಯತ್ನಿಸ್ತಾ ಇದ್ದಾರೆ ಮತ್ತು ಅವರೊಂದಿಗೆ ಬಹಳ ಎಚ್ಚರಿಕೆ ಮತ್ತು ಬುದ್ಧಿವಂತಿಕೆಯಿಂದ ಮಾತನಾಡಿ. ಅಂತಹ ಸಣ್ಣ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ಕೆಲಸ ಯಾವುದೇ ಅಡೆತಡೆಯಿಲ್ಲದೆ ಸುಲಭವಾಗಿ ಮುಂದುವರಿಯುತ್ತದೆ. ಹೊರಗೆ ಹೋಗುವಾಗ ನಿಧಾನ ವಾಹನ ಚಲಿಸಿ ಮತ್ತು ಆತುರಪಡಬೇಡಿ. ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಪೋಷಕರು ಅಥವಾ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ನಿಮ್ಮ ಸಂಗಾತಿಯ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಆಲಿಸಿ. ಅವರ ಅಭಿಪ್ರಾಯಗಳನ್ನು ಗೌರವಿಸುವುದು ನಿಮಗೆ ಬಹಳಷ್ಟು ಒಳ್ಳೆಯದು. ಮನೆಯಲ್ಲಿ ಸೌಕರ್ಯ, ಹೊರಗೆ ಗೌರವ, ಹೆಸರು, ಪ್ರತಿಷ್ಠೆಯೋತಿ ಇವೆಲ್ಲವೂ ಈ ಅವಧಿಯಲ್ಲಿ ನಿಮಗೆ ಸಿಗ್ತವೆ. ಈ ತಿಂಗಳು ನೀವು ಅದ್ಭುತ ಶಾಂತಿಯುತ ಜೀವನವನ್ನು ಅನುಭವಿಸಲಿದ್ದೀರಿ. ಹೀಗಾಗಿ ಮಕರ ರಾಶಿಯವರು ಈ ತಿಂಗಳು ಎದುರಿಸಲಿರುವ ಬೆಳವಣಿಗೆಗಳು, ಅವರು ಕೇಳಲಿರುವ ಶುಭ ಸುದ್ದಿ, ಅನುಸರಿಸಬೇಕಾದ ಸಣ್ಣ ಪರಿಹಾರಗಳು, ಪೂಜಿಸಬೇಕಾದ ದೇವರು ಇವೆಲ್ಲವನ್ನು ನಾನು ಈ ಕಾರ್ಯಕ್ರಮದಲ್ಲಿ ನಿಮಗೆ ವಿವರವಾಗಿ ಹೇಳಿದ್ದೇವೆ. ಈ ಮಾಹಿತಿ ನಿಮಗೆ ಹೊಸ ಉತ್ಸಾಹ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತುಂಬಿದೆ ಎಂದು ನಾನು ಪ್ರಾಮಾಣಿಕವಾಗಿ ಭಾವಿಸಿದ್ದೇನೆ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡಿದ್ದರೆ, ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಅದನ್ನು ಲೈಕ್ ಮಾಡಿ, ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ನಿಮ್ಮ ಮನೆದೇವರ ಹೆಸರನ್ನು ಕಾಮೆಂಟ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮಗೆ ಬೆಂಬಲ ನೀಡಿ. ಅಲ್ಲದೆ ನೀವು ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿದರೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋವು ತಕ್ಷಣವೇ ನಿಮ್ಮನ್ನು ತಲುಪುತ್ತದೆ. ಆ ದೇವರ ಆಶೀರ್ವಾದದಿಂದ ಈ ದಿನದಿಂದ ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡಲಿ ಎಂದು ನಾನು ಪ್ರಾಮಾಣಿಕವಾಗಿ ಹಾರೈಸುತ್ತೇನೆ. ವಂದನೆಗಳೊಂದಿಗೆ ಧನ್ಯವಾದಗಳು.